ಕಲ್ಯಾಣದೊಳಗೆ ಮಾತ್ರ ಯಾವುದೇ ಒಂದು ಸಣ್ಣ ಕಾಯಕ ಮಾಡಿದ್ರೂ ಸಹಿತ ಅವ್ರು ಮಾತ್ರ ದುಡಿದ ಊಟ ಮಾಡುವಂಥದ್ದು. ಮೇದಾರ ಕೇತಯ್ಯನವರು ಏನು ಕಾಯಕ ಅಂತಂದ್ರೆ ಅಡವಿ ಒಳಗೆ ಹೋಗೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಅಡವಿ ಒಳಗೆ ಹೋಗೋದು, ಅಡವಿ ಒಳಗೆ ಬಿದಿರು ಏನಿರ್ತಾವಲ್ಲ ಬಿದಿರ, ಆ ಬಿದಿರನ್ನು ನೋಡೋದು, ಬಿದಿರನ್ನು ತೊಗೊಂಡು ಕಟ್ಕೊಂಡು ಬರೋದು, ಆ ಬಿದಿರು ಕಟ್ಕೊಂಡು ಬಂದ ಮೇಲೆ ಆ ಬಿದಿರಿನೊಳಗಿರ್ತಕ್ಕಂತಹ ಇದನ್ನ ಶಿಪ್ಪಿಯನ್ನು ತೆಗೆದು ಅದರಲ್ಲಿಂದ ಬುಟ್ಟಿಯನ್ನು ರೆಡಿ ಮಾಡೋದು. ಬುಟ್ಟಿಯನ್ನು ರೆಡಿ ಮಾಡಿ ಬಂದು ಕಲ್ಯಾಣಪುರದೊಳಗೆ ಹೋಗಿ ಮಾರ್ಕೊಂಡು ಬರೋದು. ಹೆಂಡತಿ ಸಾತಮ್ಮ ಕಂಡ ಕಾಯಕ ಮಾಡಿ 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 ದನಿಲಾರ್ದಂಗೆ ಜೀವನ ಮಾಡ್ತಿದ್ದ. ಹೆಂಡತಿ ದಾಸೋಹ ಮಾಡಿ 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 ಜೀವನ ಮಾಡ್ತಿದ್ಲು. ಗಂಡ ಹೋಗಿ ಕಡ್ಕೊಂಡು ಬಂದು ಮತ್ತೆ ಹೊಳಿ ಬಂದು ಸ್ನಾನ ಮಾಡಿ ಬುಟ್ಟಿಗಳನ್ನು ಹೊಸೆದು ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ಕಲ್ಯಾಣಪುರದೊಳಗೆ ಮಾರ್ಕೊಂಡು ಬಂದು ರೊಕ್ಕದೊಳಗೆ ರೇಷನ್ ತೊಗೊಂಬರ್. ನೋಡ್ರಿ ಎಷ್ಟು ವಿಚಿತ್ರ ಇದು. ದಿವಸ ಇಂಥವು 100 ಮಂದಿ ಶರಣರ ಕಥೆಗಳು ಬರ್ತಾವೆ. ಹೆಂಗೆ ಅವತ್ತ ದುಡಿಬೇಕು, ಅದನ್ನು ಅವತ್ತ ಬಳಸ್ಬೇಕು. ನಮ್ಮಂಗೆ ಅದನ್ನು ಮತ್ತೆ ನಾಡ್ಬೇಕು ಅಂತ ತಿಳ್ಕೊಂಡು ಎಷ್ಟು ಮಂದಿ ಕೂಡಿಡ್ತಾರಂತ ಮಾಡ್ರಿ ನೀವು. ಜಗ್ಗ ಕೂಡಿಡ್ತಾರೆ. ಒಂದು ದಿವಸ ನಾವೇನು ನೋಡಿಯಲ್ಲ ಅನ್ನಂಗೆ ಹೋಗಿಬಿಡ್ತಾರೆ. ಅದು ಯಾರು ಪಾಲಾಗಕತಿ? ಅವರು ಇದ್ರೆ ಅವರು ಚಲೋ, ಯಾರಿಗಾರು ಮಾಡಿದ್ರು ಚಲೋ. ಕೆಲವು ಮಂದಿ ಯಾರಿಗೂ ಗೊತ್ತಿಲ್ಲಾರ್ದಂಗೆ ಮಾಡಿಬಿಡ್ತಾರೆ. ಅಂಥವ್ರಿಂದ ಏನು ಉಪಯೋಗ ಐತಿ? ಹಾಗಾಗಿ ಅವ್ರು ಅವತ್ತ ದುಡಿತಿದ್ರು, ಅದನ್ನು ಅವತ್ತ ಖರ್ಚು ಮಾಡ್ತಿದ್ರು, ಅವತ್ತ 4 ಮಂದಿ ಕರ್ಕೊಂಡು ಉಣ್ತಿದ್ರು. ಇದು ಕಲ್ಯಾಣದ ನಿಯಮ. ಬಸವ ಪುರಾಣದಾಗ ಬರುವಂಥ ಎಲ್ಲ ಶರಣರ ಚರಿತ್ರೆಗಳು ಇದನ್ನಾಗ ಹಿಂಗೆ ಬರ್ತಾವ. ಇದನ್ನ ಬಿಟ್ಟು ಬೇರೆ ಬರೋಂಗಿಲ್ಲ. ಯಾವಾಗ ಇವ ಹೋಗಿ ಬುಟ್ಟಿಯನ್ನು ಮಾರ್ಕೊಂಡು ಬಂದು ಆನಂದವಾಗಿ ಪ್ರಸಾದ ಮಾಡೋಕೋದಕ್ಕೆ ಎಲ್ಲ ಜಂಗಮರು ಬಂದು ಆನಂದವಾಗಿ ಹರಿಶ್ ಹೋಗಿದ್ರಲ್ಲ, ಹರಿಶ್ ಹೋಗುವಂಥ ಟೈಮ್ದೊಳಗೆ ಭಗವಂತ ಇಂಥವ್ರು ಒಂದೇನೋ ಪರೀಕ್ಷೆ ತಂದು ಹೊಡ್ತಾನ. ಎಲ್ಲರಿಗೂ ಬರಂಗಿಲ್ಲ ಅದು. ಭಗವಂತ ಒಂದು ಪರೀಕ್ಷೆ ತೊಗೊಂಬರ್ತಾನೆ. ಏನು ತೊಗೊಂಡು ಬಂದ? ಇಷ್ಟ ಹಾಕೊಂಡು ಚಂದ ಕಾಯಕ ನಡೆದೈತಿ ಮೇದಾರ ಕೇತಯ್ಯನವ್ರದ್ದು, ನಾನೊಂದು ಏನಾದರೂ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಒಂದ್ಸಲ ಏನು ಮಾಡಿದ, ಅವ ಏನು ಬಿದಿರು ಕಡಿಯಾಕಂತ ಹೋಗ್ತಾನಲ್ಲ, ಕಡಿಯುವಂಥ ಎಲ್ಲ ಬಿದಿರಿಗೆ ಹೋಗಿ ಹಿಂಗೇನು ತನ್ನ ಕೊಡ್ಲಿ ಹಾಕೋದ್ರೊಳಗನೆ ಆ ಬಿದಿರಿನೊಳಗಿಂದ ಬಂಗಾರ ಹೊರಗೆ ಬರ್ತಿತ್ತು. ಪ್ರತಿ ಬಿದಿರಿಗೆ ಒಂದೊಂದು ಕೊಡ್ಲಿ ಹೇಟ್ ಹಾಕವ, ಅದರಾಗಿಂದ ಬಂಗಾರ ಹೊರಗೆ ಬರೋದು. ಎಲ್ಲ ಬಿದಿರುಗನ್ನು ಕಡಿಯುವಂಥ ಟೈಮ್ದೊಳಗೆ ಬಂಗಾರ ಹೊರಗೆ ಬರುವಂಥದ್ದನ್ನು ನೋಡಿ ಅವಾಗವಂತ ಹೇಳ್ತಾನೆ. ಎಷ್ಟು ಚಲೋ ಮಾತನ್ನು ಹೇಳ್ತಾನೆ ಅಂತಂದ್ರೆ, ಬಂಗಾರದ ಹುಳು ಹತ್ತಿ ಭಂಗವಾಗಿದೆ ಬಿದಿರು. ಬಂಗಾರದ ಹುಳ ಹತ್ತೈತಿ, ಇದಕ್ಕೆ ಬಂಗಾರದ ಹುಳ ಹತ್ಯದ, ಇದು ಭಂಗ ಆಗಿ ಹೋಗಿಬಿಟ್ಟದ. ಅದನ್ನು ಮುಟ್ಟೋದಿರಲಿ, ನಾನು ಬಿದಿರು ಮುಟ್ಟೋದಿರಲಿ, ಬಂಗಾರವನ್ನು ಮುಟ್ಟಿದ್ದಕ್ಕಾಗಿ ಈ ಬಿದಿರನ್ನು ಸಹಿತ ಕಾಯಕಕ್ಕೆ ಸಲ್ಲಂಗಿಲ್ಲ. ಈ ಕಾಯಕಕ್ಕೆ ಸಲ್ಲಬೇಕಾದ್ರೆ ಅದು ಶುದ್ಧವಾಗಿರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಚಾರವನ್ನು ಹಣದಿಗಳನ್ನು ಒಳಗೊಂಡಿರಬಾರ್ದು. ಅಂಥ ಬಿದಿರಿದ್ರೆ ಅಟ್ಟ ತೊಗೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಇದನ್ನು ಬಿಡಾವ ಅದನ್ನು ಕಡಿಯಾವ, ಇದನ್ನು ಬಿಡಾವ ಅದನ್ನು ಕಡಿಯಾವ. ಹಿಂಗೆಲ್ಲ ಬಿದಿರಿಗೆ ಹೋದ್ರೂ ಸಹಿತ ಬಂಗಾರನ ಹತ್ತೋದು. ಬಂಗಾರ ಹತ್ತುವಂಥದ್ದನ್ನು ನೋಡಿ ಸುಸ್ತಾಗ್ತದೆ. ಯಾವ ಬಿದಿರು ಕಡಿದ್ರೂ ಸಹಿತ ಬಂಗಾರ ಬರ್ತದೆ. ಇಂಥ ಬಂಗಾರ ನಾನು ನಿಮಗೆ ಹಂಗೆ ಕುಂತವ್ರು ಕೇಳ್ತೀನಿ ನಾನು. ಅವ ಕಡಿಯುವಂಥ ಬಿದಿರಿಗೆ ಹತ್ತಿದ ಕೊಳ್ಳೆ ಬಂಗಾರ ಹತ್ತೈತಿ. ಬಂಗಾರ ಹತ್ತಿದ್ರೆ ತೊಗೊಂಡು ಹೋಗಿ ಅದರಿಂದ 4 ಮಂದಿಗೆ ಬೇಕಾದಂಗೆ ಮಾಡಿಸ್ಬೋದಾಗಿತ್ತಲ್ಲ. ನಮಗೆ ಯಾರಿಗಾರ ಬಂಗಾರ ಸಿಕ್ಕಿದ್ರೆ, ನಮ್ಗೆ ಯಾರಿಗಾರ ಸಂಕಿದ್ರೆ ಇದನ್ನು ನಾವು ಭಾಳ ಖುಷಿಯಿಂದ ಹೇಳ್ಕೋಬೇಕು. ಈಗೇನು ಮನೆ ಲಕ್ಕೊಂಡ್ಯಾಗ ಬಂಗಾರ ಸಿಕ್ಕೈತಲ್ಲ, ಬಂಗಾರ ಸಿಕ್ಕರೆ ಅದನ್ನು ಹೋಗಿ ಯಾರು ಪತ್ತೆ ಹಚ್ಚಿಲ್ಲ. ಅವ್ರ ಮನೆಯಾಗಿರ್ತಕ್ಕಂಥ ಅವ್ರ ಹುಡುಗ ಬಂಗಾರದ ನಿಧಿ ಹತ್ತಿದ ಕೂಡಲೇ ಅದನ್ನು ತೊಗೊಂಡು ಹೋಗಿ ತಮ್ಮ ತಂದೆ ತಾಯಿ ಕೈ ಕೊಟ್ಟಿಲ್ಲವ. ಅವ ಹೋಗಿ ಎಲ್ಲಿ ಕೊಟ್ಟಾನಂತಂದ್ರೆ ಪಂಚಾಯತಿ ಒಳಗಿರ್ತಕ್ಕಂಥ ಅಧ್ಯಕ್ಷರ ಕೈಯಾಗ ಹೋಗಿ ನಮ್ಮ ಮನೆ ಪಾಯತಿಗೆ ಮುಂದೆ ಬಂಗಾರದ ನಿಧಿ ಹತ್ತೈತೆ ಅಂತ ತಿಳ್ಕೊಂಡು ಕೊಟ್ಟಾನಂದ್ರೆ ಅವನು ಆ ದಿನಮಾನದ ಕೇತಯ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೋಬೇಕು ನಾವು. ಏನ್ರಿ ಯಾರು ಸಿಕ್ಕರು ಕೊಡ್ತಾರನ? ಈಗ ಯಾರು ಸಿಕ್ಕರನ್ನು ಕೊಡೋಕೆ ಸಾಧ್ಯನೇ ಇಲ್ಲ. ಹೇಳಕ್ಕೆ ಕೇಳಕ್ಕೆ ಚಂದ. ಅವನು ಹೋಗಿ ಯಾರು ಕೊಟ್ಟ, ಸರ್ಕಾರದ ತೊಗೊಂಡು ಒಂದು 30-40 ಸೈಟ್ ಏನೋ ಕೊಟ್ಟಾರಂತ ಇವತ್ತು ನ್ಯೂಸ್ ಹಂಟ್ನಾಗಿತ್ತು. ಕಾರಣ ಯಾವಾಗ ಬಂಗಾರದ ಬಿದಿರು ಹತ್ತಿರುವಂಥ ಬಿದಿರನ್ನು ಕಡಿದಾಗ ಮನುಷ್ಯ ಭಾಳ ನೋವಾಗ್ತದೆ. ಇನ್ನು ಹೊತ್ತು ಏರ್ತಾ ಬಂತು, ಸೂರ್ಯ ಮುಳುಗಾಕ ಬಂದ. ಇವತ್ತು ನಾನು ಹೋಗಿ ಈ ಬಿದಿರು ಬುಟ್ಟಿ ತಯಾರು ಮಾಡಿ ಅದನ್ನು ಮಾರಿ ಬಂದು ದಾಸೋಹ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಜಂಗಮರು ನನ್ನ ಮನೆಗೆ ಊಟಕ್ಕೆ ಬರ್ತಾರೆ. ಅವರು ನಾವು ಹೋದ ಮೇಲೆ ಅವ್ರು ಬರಬೇಕು. ಮತ್ತು ಇಂಥ ಟೈಮ್ದೊಳಗೆ ಇದು ಹಿಂಗೆ ಹಾಕೊಂತ ಕುಂತದ. ಇವತ್ತು ಮಂದಿಗೆ ದಾಸೋಹ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಮನುಷ್ಯ ಭಾಳ ನೋವಾಗ್ತದೆ. ಏನಾದರೂ ಮಾಡಿ ಇವತ್ತು ಜಲ್ದಿ ಹೋಗಬೇಕು, ಅದನ್ನು ಬಿದಿರು ಬುಟ್ಟಿ ಮಾಡಬೇಕು, ಅದನ್ನು ಮಾರಬೇಕು, ಮಾರಿ ಬಂದು ಪಟ್ನ ಜಂಗಮರು ಊಟ ಮಾಡಿಸ್ಬೇಕು. ಇಟ್ಟ ತಲೆಯಾಗಿತ್ತ ಅವಂಗೆ ಕೇತಯ್ಯಗೆ. ಅಷ್ಟು ಸತ್ಯ ಶುದ್ಧ ಕಾಯಕ ಮಾಡ್ತಿದ್ದ. ಹೋಗಿ ನೋಡ್ತಾನೆ, ಎಲ್ಲ ಬಿದಿರು ಆದಮೇಲೆ ಒಂದು ನೆಟ್ಟಗೆ ಬಿದಿರು ನಿಂತಿತ್ತು. ಕೇತಯ್ಯ ಬರೀ ಬಿದಿರು ಕಡಿಯಾಕಂತ ಒಳಗೆ ಕಾಲಿಟ್ಟ ಅಂದರೆ ಬಿದಿರುಗಳು ಕೈ ಮಾಡಿ ಕರಿತಿದ್ವು ಅಂತ, ನನ್ನ ಕಡ್ಕೊಂಡು ಹೋಗು, ನಿನ್ನ ಕಾಯಕಕ್ಕೆ ನಾನು ಅನುಕೂಲ ಹಾಕ್ತೀನಿ, ನನ್ನ ಮಾರಿ ಬಂದೆ ಅಂದ್ರೆ ನಿನ್ನ ದಾಸೋಹ ಹಾಕೈತಿ, ನನ್ನ ಮಾರಿ ನೀನು ಬುಟ್ಟಿ ತಯಾರು ಮಾಡಿ ನನ್ನ ಮಾರಿ ನೀನು ತೊಗೊಂಡು ಬಂದು ಹಣದೊಳಗೆ ಅದನ್ನು 4 ಮಂದಿ ಉಣಿಸಿದ್ರೆ ಅಂತಂದ್ರೆ ಅದು ನಿನಗಟ್ಟ ಹತ್ತದಲ್ಪ ಪುಣ್ಯ, ನನಗೂ ಹತ್ತತ್ತ. ಇವತ್ತು ಬಿದಿರಾಗಿ ಹುಟ್ಟಿನಿ, ಮುಂದಿನ ಜನ್ಮದಾಗ ನಿನ್ನ ಪುಣ್ಯದಿಂದ ನಾ ಮನುಷ್ಯನಾದರಾಗಿ ಹುಡ್ತೀನಲ್ಲ ಅಂತ ತಿಳ್ಕೊಂಡು ಬಿದಿರು ಸಹಿತ ಕೈ ಮಾಡಿ ಕರಿತಿದ್ವು ಅಂತ ಕೇತಯ್ಯನ. ನನ್ನ ಮುಟ್ಟು ಬಾ ಅಂತ. ಎಲ್ಲರಿಗೆ ಹೆಂಗೆ ಕತ್ತದು
ಹಂಗಾಗಬೇಕು. ಬಿದಿರು ಸಹಿತ ಅವನು ಕೈ ಮಾಡಿ ಕರಿತಿದ್ವು. ಅವತ್ತು ನೋಡಿದ್ರು ಪರಮಾತ್ಮನ ಆಟಕ್ಕೆ ಯಾವ ಬಿದಿರು ಏನು ಮಾಡಿದ್ರು ಸಿಗ್ತಾ ಇಲ್ಲ. ಒಂದು ಬಿದಿರು ಮಾತ್ರ ನೆಟ್ಟಗೆ ನಿಂತಿತ್ತು. ಇನ್ನು ಕೊನೆಯದಾಗಿ ಬಿದಿರನ್ನು ಕಡ್ಕೊಂಡು ಹೋಗಬೇಕು ಅಂತ ಇದ್ದ ತನ್ನ ಕೊಡ್ಲಿಯನ್ನು ಸೊಂಟಕ್ಕೆ ಕಟ್ಕೊಂಡು ಕೊಡ್ಲೇನ ಒಂದು ಹಗ್ಗ ತಗೊಂಡು ಮ್ಯಾಗ ಹತ್ತಕ್ಕೆ ಪ್ರಯತ್ನ ಮಾಡಿದ. ಮ್ಯಾಗ ಹತ್ತಿ 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 ಅದನ್ನು ಕಡಿಬೇಕು ಅನ್ನೋ ಟೈಮ್ದೊಳಗೆ ಕಾಲು ಜಾರಿ ತೆಳಗೆ ಬಿಟ್ಟ. ಯಾವಾಗ ಕಾಲು ಜಾರಿ ತೆಳಗೆ ಬೀಳ್ತಾನ, ಕಾಲು ಜಾರಿ ತೆಳಗೆ ಬಿದ್ದ ಕೂಡ್ಲೇನ ಆ ಬಿದಿರಿಗೇನು ಒಂದಿಷ್ಟು ಇವನು ವೇಟಿಗೆ ಆ ಬಿದಿರು ಇವನ ಎದಿಗೆ ಬಂದು ನಟ್ಟು ಬಿಡ್ತದೆ. ಯಾವಾಗ ಇವನು ಎದಿ ಮೇಲೆ ಬಿದಿರು ಬರ್ತದೆ, ಬಿದಿರು ಬಂದ ಕೂಡ್ಲೇನ ಆ ಬಿದಿರು ಇವನು ನಟ್ಟು ಕೂಡ್ಲೇನ ರಕ್ತ ಚಿಮ್ ಅಂತ ತಿಳ್ಕೊಂಡು ಹೊರಗೆ ರಕ್ತ ಬಂದು ಬಿಡ್ತದೆ. ರಕ್ತ ಬಂದ ಮೇಲೆ ಮೇದಾರ ಕೇತಯ್ಯನ ಪ್ರಾಣ ಇನ್ನೇನು ಹೋಗಬೇಕು. ಬಿದಿರು ನಟ್ರ ಯಾರು ಹೊಡಿತಾರ? ಬಿದಿರು ನಟ್ರ ಓದಂಗಿಲ್ಲ. ಆದ್ರೆ ಮೇದಾರ ಕೇತಯ್ಯ ಎಷ್ಟು ದೊಡ್ಡ ಶರಣ ಅಂತಂದ್ರೆ ಆ ಪಡುವನ ದಿಕ್ಕಿನೊಳಗಿರ್ತಕ್ಕಂಥ ಸೂರ್ಯನಿಗೆ ಆಣಿ ಹಾಕ್ತಾನಂತ. ಏನಂತ, ನನ್ನ ಮೇಲೆ ಬಿದಿರು ಬಿದ್ದದ, ನೀ ಏನಾದರೂ ಮುಳುಗಿದಿ ಅಂದ್ರೆ ಇವತ್ತಿನ ದಾಸೋಹ ತಪ್ತದ. ಹಾಗಾಗಿ ಪರಮಾತ್ಮನ ಆಣಿ ಹಾಕ್ತೀನಿ, ನಾನು ಹೋಗಿ ದಾಸೋಹ ಮಾಡೋ ಮಠ ನೀನು ಮುಳುಗಬಾರ್ದು ಅಂತ ತಿಳ್ಕೊಂಡು ಸೂರ್ಯನಿಗೆ ಆಣಿ ಹಾಕಿದ್ರೆ ಸೂರ್ಯ ಸಹಿತ ಹಂಗೆ ನಿಂತಿದ್ನಂತ ನೋಡ್ರಿ, ಒಟ್ಟ ಮುಳುಗಲಾರ್ದಂಗೆ. ಶರಣರು ವಾಣಿ ಹೆಂಗಿರ್ಬೇಕು, ಪ್ರಕೃತಿ ಮೇಲೆ ಹಿಡಿತ ಸಾಧಿಸುವಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇರೋದು ಶರಣರಿಗೆ ಮಾತಿರುತ್ತದೆ ಹೊರತಾಗಿ ಮತ್ತು ಯಾರಿಗೂ ಸಹಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾರದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ ಕೂಡಲೇ ಸೂರ್ಯ ಸಹಿತ ಮುಳುಗಲಿಲ್ಲ. ಇದ್ದ ಬಿದಿರನ್ನು ಕಟ್ ಮಾಡಿಕೊಂಡು ಎದಿಗೆ ಅರಿವಿ ಕಟ್ಕೊಂಡು ಓಡಿ ಬಂದು ಮತ್ತೆ ಮೊದಲು ಎಲ್ಲ ಶಿವುಗಳನ್ನು ತೆಗೆದು ಸಿಪ್ಪೆಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಬಿದಿರಿನ ಬುಟ್ಟಿಯನ್ನು ತಯಾರು ಮಾಡಿ ಸಾತವೇನು ಕರಿತಾನಂತ ಓಡಿ ಬಾ ಅಂತ ತಿಳ್ಕೊಂಡು ಓಡಿ ಬರ್ತಾಳೆ. ಹೋಗು ಮಾರ್ಕೊಂಡು ಬಾ ಅಂತ ತಿಳ್ಕೊಂಡು ಇದರ ಆಡ್ಲಾರ್ದಂಗೆ ಒಂದು ಮಾತನ್ನು ಸಹಿತ ಅನ್ಲಾರ್ದಂಗೆ ಸಾತವ್ಯ ರೆಡಿ ಮಾಡಿರ್ತಕ್ಕಂಥ ಬುಟ್ಟಿಯನ್ನು ತೊಗೊಂಡು ಹೋಗಿ ಮಾಡ್ಕೊಂಡು ಬರ್ತಾಳೆ. ಮಾಡಿಕೊಂಡು ಬಂದು ಅವನು ತೊಗೊಂಡು ಬಂದು ಮಾರಿದ ರೊಕ್ಕದಾಗ ಪಟ್ನ ಸಾಮಾನು ತೊಗೊಂಬಂದು ಅಡುಗೆ ಮಾಡ್ತಾಳೆ. ಜಂಗಮರು ಇದ್ದವ್ರು ಕರ್ಕೊಂಬ ಅಂತಾರೆ. 10 ಜಂಗಮರು ಬಂದು ಊಟ ಮಾಡ್ತಾರೆ. ಇಷ್ಟು ಮಂದಿ ಮಾಡಿದ್ರೂ ಸಹಿತ ನನಗೆ ಬಿದಿರು ನಟ್ಟೈತೆ ಅಂತ ಹೇಳೋದೇ ಇಲ್ಲ. ಅವ ಯಾರ ಮುಂದೆ ಹೇಳೋದಲ್ಲ, ಹೆಂಡತಿಗೂ ಸಹಿತ ಹೇಳಂಗಿಲ್ಲ. ಯಾಕೆ, ಮೊದಲು ನನಗೆ ಕಾಯ್ಕ ಮುಗಿಸೀನಿ, ಮೊದಲು ದಾಸೋಹ ಆಗಬೇಕು, ಮೊದಲು ಕಾಯ್ಕ ಮುಗಿಸೀನಿ, ಮೊದಲು ದಾಸೋಹ ಆಗಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಮುಗಿದ್ರೂ ಸಹಿತ ಏನು ಹೇಳಿಲ್ಲ. ಎಲ್ಲ ಜಂಗಮರು ಪ್ರಸಾದ ಮಾಡಿ ಆನಂದವಾಗಿ ಹೋಗ್ತಾರೆ. ಹೋದ ಕೂಡ್ಲೇನ ಶಿವಕಾಯಕ ಮುಗಿತಲ್ಲ ಅಂತ ತಿಳ್ಕೊಂಡು ಹೆಂಡತಿ ಕರೆದಂತಾನ, ಸಾತವೇ ಬಾ ಇಲ್ಲಿ ಅಂತ ಬಂದು ನೋಡ್ತಾಳ. ರಕ್ತ ಹರಿಯಾಕತ್ತದ. ನನ್ನ ಎದೆಯಾಗ ನಟ್ಟಿರ್ತಕ್ಕಂಥ ಬಿದರನ್ನು ಹೊರಗೆ ತೆಗಿ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳ್ತಾಳ. ಹೆಂಡತಿ ನೋಡಿದ ಕೂಡಲೇ ಆಕಿ ಭಾಳ ಗಾಬರಿ ಆಗಿಬಿಡ್ತದೆ. ಇಷ್ಟೆಲ್ಲ ತ್ರಾಸು ಮೈಯಾಗಿ ಇಟ್ಕೊಂಡು ನನ್ನ ಬಿದಿರಿನ ಬುಟ್ಟಿ ಮಾರ ಕಳಿಸಿ ಜಂಗಮರು ಊಟ ಮಾಡೋ ಮಟ್ಟನು ಸುಮ್ಮನೆ ಅದಿರಲ್ಲ, ಏನಾದರೂ ಹೇಳಬೇಕಿಲ್ಲ ನಮಗೆ ನೀವು ಅಂತ ತಿಳ್ಕೊಂಡು ಹೇಳಿದ್ರೆ ಶಿವನಾಣೆ ಆಗ್ಯದ. ಅವರು ದಾಸೋಹ ಆಗೋ ಮಟ್ಟ ನನ್ನ ಪ್ರಾಣ ಹೋಗಬಾರ್ದಂತ ನಾನು ಮಾತು ತಗೊಂಡಿನಿ. ನನ್ನ ಪ್ರಾಣ ಹೋಗೋ ಮಟ್ಟ ಸೂರ್ಯನೂ ಮುಳುಗಂಗಿಲ್ಲ, ಅವನು ಮಾತು ಕೊಟ್ಟಾನ. ಹಾಗಾಗಿ ತೆಗಿಯೋದನಂತ ಅಂದಾಗ ಯಾವಾಗ ನಟ್ಟಿರ್ತಕ್ಕಂಥ ಬಿದಿರನ್ನು ಸಾತವ್ಯ ತನ್ನ ಇದರಲ್ಲಿಂದ ತೆಗೆದು ಹೊರಗೆ ತೆಗಿತಾಳೆ. ಶಿವಕಾಯಕ ಮುಗಿದ ಮೇಲೆ ನನ್ನ ಕೆಲಸ ಇನ್ನೇನೈತಪ್ಪ ಅಂತ ತಿಳ್ಕೊಂಡು ಸೂರ್ಯನ ಕಡೆ ಕೈ ಮಾಡಿದಾಗ ಸೂರ್ಯನೂ ಮುಳುಗಿದ. ಸೂರ್ಯ ಮುಳುಗೋದ್ರ ಜೊತೆಗೆ ಇವನು ಪ್ರಾಣನೂ ಹಾರಿ ಹೋಗೇ ಬಿಡ್ತು. ಯಾವಾಗ ಕೇತಯ್ಯನವರ ಪ್ರಾಣ ಹೋಗ್ತದ, ಹೆಂಡತಿಗೆ ನುಂಗಲಾರದಂಥ ತುತ್ತಾಗ್ತದೆ. ನುಂಗಲಾರದಷ್ಟು ತುತ್ತಾಗಿ ಗಂಡ ಕಣ್ಣು ಮುಂದೆ ಪ್ರಾಣ ಬಿಟ್ಟ ಅಂದ್ರೆ ಯಾವ ಹೆಂಡತಿಗೆ ತಡ್ಕೊಳಕ್ಕಾಗ್ತದ್ರಿ? ಗೊಳೋ ಅಂತ ಅಳಕ್ಕೆ ಚಲೋ ಮಾಡ್ತಾಳೆ. ಅಳಬೇಕು ಅಂತಂದ್ರೆ ರಾತ್ರಿ ಆಗ್ಯದ, ಇವತ್ತಿನಂಗೆ ಅವತ್ತಿನಾಗ ಯಾರು ಫೋನ್ ಇರಲಿಲ್ಲ, ಯಾರು ಏನು ಬಂದು ಮಾಡೋಂಗಿರಲಿಲ್ಲ. ಅಂಥ ಟೈಮ್ದೊಳಗೆ ಮುಂಜಾನೆ ಹೂವನ್ನು ಹಾಕುವಂಥ ಹೂಗಾರ ಎಲ್ಲರ ಮನೆಗೆ ಹೂ ಹಾಕುವಂಥ ಹಿಂಗೆ ಬರ್ಬೇಕಾದ್ರೆ ಆ ಹೂ ಹಾಕೋ ಮನೆಗೆ ಬಂದಾಗ ಆದ ವೃತ್ತಾಂತ ಗೊತ್ತಾಗ್ತದೆ. ಯಾವಾಗ ಕೇತಯ್ಯನವರು ಪ್ರಾಣ ಬಿಟ್ಟಾರನ್ನುವಂಥ ಸುದ್ದಿ ಹೂಗಾರನಿಗೆ ಗೊತ್ತಾಯಿತು, ಹೂಗಾರ ಮಾದಯ್ಯನಿಗೆ ಗೊತ್ತಾಯಿತು. ಹೂಗಾರ ಹೂವನ್ನು ಹಾಕುವಂಥ ಮಾದಯ್ಯನಿಗೆ ಗೊತ್ತಾದ ಕೂಡಲೇ ಕಲ್ಯಾಣದ ತುಂಬ ಕೇತಯ್ಯನವರು ಪ್ರಾಣ ಬಿಟ್ಟಾರೆ, ಕೇತಯ್ಯನವರು ಪ್ರಾಣ ಹೋಗ್ಯದ ಅಂತ ತಿಳ್ಕೊಂಡು ಎಲ್ಲರ ಮನೆಗೆ ಹೂ ಹಾಕ್ಕೊಂತ ಪ್ರಾಣ ಬಿಟ್ಟಿದ್ದನ್ನು ಸುದ್ದಿ ಹೇಳ್ಕೊಂತ ಹೋದ. ಅಪ್ಪ ಬಸವಣ್ಣನವರು ಲಿಂಗ ಪೂಜೆ ಮಾಡ್ಕೊಂತ ಕೂತಿದ್ರು. ಹಿಂಗೆ ಲಿಂಗ ಪೂಜೆ ಮಾಡುವಂತಹ ಟೈಮ್ದೊಳಗೆ ಕೇತಯ್ಯ ತೀರ್ಕೊಂಡಿರ್ತಕ್ಕಂಥ ವಾರ್ತೆಯನ್ನು ಮಾದಯ್ಯ ಹೂ ಹಾಕುವಂಥ ನೆಪದಾಗ ಬಂದು, ಅಪ್ಪ ಬಸವಣ್ಣನವರ ಒಂದು ದೊಡ್ಡ ಗಾತ ಆಗಿಬಿಟ್ಟದ, ನಿಮ್ಮ ಆತ್ಮೀಯ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಕೇತಯ್ಯ ತಾನು ನಿನ್ನೆ ಎಲ್ಲ ಶರಣರಿಗೆ ಕಾಯಕ ಮಾಡ್ಕೊಂಡು ಬಂದು ದಾಸೋಹ ಮಾಡಿಸಿ ರಾತ್ರಿ ಪ್ರಾಣ ಕಳ್ಕೊಂಡ್ಬಿಟ್ಟಾನ. ಯಾವಾಗ ಈ ಸುದ್ದಿ ಬಸವಣ್ಣನವ್ರಿಗೆ ಗೊತ್ತಾಗ್ತದ, ಅಪ್ಪ ಬಸವಣ್ಣನವ್ರ ಮನಸ್ಸು ಎಂಥ ದೊಡ್ಡದು ಅಂತಂದ್ರೆ ಅವರು ಜಂಗಮ ಪ್ರಾಣಿ ಅನ್ನೋದಕ್ಕೆ, ಜಂಗಮ ಪ್ರೇಮಿ ಅನ್ನೋದಕ್ಕೆ ಇದೊಂದು ದೊಡ್ಡ ಘಟನಾ. ಇದು ಏನು ಘಟನಾ? ಯಾವಾಗ ಕೇತಯ್ಯನವರ ಪ್ರಾಣ ಹೋಗೈತೆ ಅನ್ನುವಂಥದ್ದು ಗೊತ್ತಾಗ್ತದೆ,
ನನ್ನನ್ನು ನಂಬಿರ್ತಕ್ಕಂಥ, ನನ್ನ ಕಲ್ಯಾಣದೊಳಗೆ, ನನ್ನ ಅನುಭವ ಮಂಟಪದೊಳಗಿರ್ತಕ್ಕಂಥ ಅಚ್ಚ ಪ್ರೇಮಿ ಕಾಯಕ ಯೋಗಿಯಾಗಿರ್ತಕ್ಕಂಥ ಕೇತಯ್ಯನ ಪ್ರಾಣ ಹೋಗೈತೆ ಅಂದ್ರೆ ಅವನು ಬದುಕಿಸಕ್ಕಾಗಲಿಲ್ಲ, ಅದನ್ನ ನಾನು ಇದ್ದೇನು ಮಾಡೋದು ಅಂತ ತಿಳ್ಕೊಂಡು ಲಿಂಗ ಪೂಜೆ ಮಾಡ್ಕೊಂತ ಬಸವಣ್ಣನ ಪ್ರಾಣನೂ ಹೋಗಿಬಿಟ್ಟಿತ್ತಂತ ನೋಡ್ರಿ. ಎಷ್ಟು ವಿಚಿತ್ರ ಅಂತೀರಿ ನೀವು. ಯಾವಾಗ ಲಿಂಗ ಪೂಜೆ ಮಾಡ್ತಾ ಕೇತಯ್ಯನ ಪ್ರಾಣ ಹೋಗೈತೆ ಅನ್ನೋದು ಗೊತ್ತಾಯ್ತು, ಬಸವಣ್ಣನ ಪ್ರಾಣನೂ ಹೋಗಿಬಿಡ್ತಂತ. ಬಸವಣ್ಣನ ಪ್ರಾಣ ಹೋಗೈತೆ ಅನ್ನೋ ಸುದ್ದಿ ಎಲ್ಲರಿಗೂ ಗೊತ್ತಾಯ್ತು. ಮಡಿವಾಳ ಮಾಚಿದೇವರು, ಅರಬಿ ಒಗಿಯುವಂತ ಕಾಯಕ ಮಾಡುವಂತ ಮಡಿವಾಳ ಮಾಚಿದೇವರಿಗೆ ಸುದ್ದಿ ಹೋಗಿಬಿಡ್ತದ. ಎಂಥ ಗಾತಾಗಿ ಹೋಗಿಬಿಡ್ತಂತ ತಿಳ್ಕೊಂಡು ಎಲ್ಲರೂ ಕಲ್ಯಾಣದೊಳಗಿರುವಂಥವ್ರು ಅನುಭವ ಮಂಟಪಗಳ ಓಡಿ ಬರ್ತಾರ, ಮಹಾಮನಿಗೆ ಓಡಿ ಬರ್ತಾರ. ಅಪ್ಪ ಬಸವಣ್ಣನವ್ರ ಪ್ರಾಣ ಹೋಗಿಬಿಟ್ಟದಂತ. ಹಿಂಗೆ ಅಂತ ತಿಳ್ಕೊಂಡು ಎಲ್ಲರೂ ಬರ್ತಾರ. ಲಿಂಗ ಪೂಜೆ ಮಾಡ್ತಾ ಅಲ್ಲೇ ಅಪ್ಪ ಬಸವಣ್ಣನವರು ಮಲ್ಕೊಂಡು ಬಿಟ್ಟಿದ್ರು. ಎಲ್ಲರೂ ಬಂದು ನೋಡ್ತಾರ. ಅವಾಗ ಮಡಿವಾಳ ಮಾಚಿದೇವ ಅಂತ, ಮೆಚ್ಚಿದನಯ್ಯ ಬಸವಯ್ಯ. ಯಾಕೆ? ಒಬ್ಬ ಜಂಗಮನ ಮೇಲೆ ನಿನ್ನ ನಿಷ್ಠ ಎಷ್ಟೈತೆ ಅಂದ್ರೆ, ಜಂಗಮನ ಪ್ರಾಣ ಹೋಗೈತೆ ಅನ್ನುವಂಥ ಕಾರಣಕ್ಕೆ ನಿನ್ನ ಪ್ರಾಣನೂ ಹೊಕ್ಕೈತೆ ಅಂದ್ರೆ ನೀನು ನಿಜವಾದ ಜಂಗಮ ಪ್ರೇಮಿ ಅನ್ನುವಂಥದ್ದನ್ನು ಗುರುತು ಮಾಡಿ ಕೊಟ್ಟಿಯಯ್ಯ. ನಿನ್ನಂಥ ಜಂಗಮ ಪ್ರೇಮಿಯನ್ನು ಇನ್ನು ಜಗತ್ತಿನಾಗ ಯಾವುದನ್ನು ನೋಡಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವನನ್ನು ಹೊಗಳುವಂಥ ಒಂದು ಕೆಲಸ ಮಾಚಿದೇವರು ಮಾಡ್ತಾರೆ. ಒಂದು ಕಡೆ ಪ್ರಾಣ ಹೋಗ್ಯದ, ಮಾಚಯ್ಯ ಅಂತ ನಮ್ಮ ಮಡಿವಾಳ ಮಾಚಯ್ಯ, ವೀರ ಗಂಟಿಯನ್ನು ಬಾರಿಸುವಂಥ ಮಡಿವಾಳ ಮಾಚಯ್ಯ ಯಾವಾಗ ಬಸವಣ್ಣನವ್ರ ಪ್ರಾಣ ಹೋಗೈತೆ ಅನ್ನೋದು ಗೊತ್ತಾಗ್ತದ. ಎಲೆ ಶಿವನೇ, ಒಬ್ಬ ಜಂಗಮನಿಗಾಗಿ ಒಬ್ಬ ಮಹಾಭಕ್ತ ಪ್ರಾಣ ಕಳ್ಕೊಂಡನಂದ್ರೆ ಇದು ತರ ಏನು ಅಂತ ತಿಳ್ಕೊಂಡು ತನ್ನ ವೀರ ಗಂಟೆಯನ್ನು ಮುಂದೆ ಹಿಂಗೆ ಬಾರಿಸಿದ್ರೆ ಶಿವನು ಸಹಿತ ಎಚ್ಚರ ಆಗಿ ಕೇತಯ್ಯನ ಪ್ರಾಣನೂ ಹೊಳಿ ಬಂತು, ಬಸವಣ್ಣನ ಪ್ರಾಣನೂ ಹೊಳಿ ಬಂತು ಅನ್ನುವಂಥದ್ದು ಪುರಾಣದ ಘಟನಾ ಬರ್ತದೆ.